ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪರಿ ನಕ್ಷತ್ರ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿನಿ. ಇವಾಗ ನಾವು ಬಂದಿರೋದು ಸಿದ್ದರ ಬೆಟ್ಟಕ್ಕೆ. ಇದು ನಾವು ಮಾಡ್ಕೊಂಡು ಬಂದಿರೋಂಥ ಪಪ್ತಿ, ಅಂದರೆ ನಮ್ಮ ಅತ್ತೆ ಮನೆಯವ್ರು ಮಾಡ್ಕೊಂಡು ಬಂದಿರೋಂಥ ಪಪ್ತಿ. ಅದಕ್ಕೋಸ್ಕರ ನಾವು ಇವತ್ತು ಬೆಟ್ಟದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೀವೇನು ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವಾ, ಅದೇ ಸಿದ್ದರ ಬೆಟ್ಟ. ಇದನ್ನು ನನ್ನ ಅತ್ತೆ ಪಾಲಿಸ್ಕೊಂಡು ಬಂದಿದ್ರು. ಸೊ ಈಗ ಅವ್ರು ಮಾಡ್ಕೊಂಡು ಬಂದಿರೋಂಥ ಪದ್ಧತಿಗಳು ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಏನಂದರೆ, ದೇವರಿಗೆ ಬೆಟ್ಟ ಹತ್ತಕ್ಕೂ ಮುಂಚೆ ನಾವು ಮೊಸರನ್ನ ಎಡೆ ಇಡಬೇಕು. ಎಡೆ ಇಟ್ಟು ಕೋಳಿ ಅಥವಾ ಮರಿನ ಹೊಡಿಬೇಕು. ಸೊ ಅದಕ್ಕೆ ಅಡುಗೆ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೀವಿ. ಅನ್ನ ಮತ್ತು ಮೊಸರು ಎರಡೂ ತಗೊಂಡೋಗಿ ದೇವರಿಗೆ ನೈವೇದ್ಯ ಇಟ್ಟು ಅಲ್ಲಿ ಕೋಳಿನ ಕುಯ್ಕೊಂಡು ಬರಬೇಕು. ಇಲ್ಲಿ ನಾವು ಬೆಟ್ಟದ ಕೆಳಗಡೆ ಜಾಗ ಮಾಡಿಕೊಂಡು ಮರಗಳ ಕೆಳಗಡೆ ಅಡುಗೆ ಮಾಡ್ತಿದ್ದೀವಿ. ಅಂದರೆ ಎಲ್ಲಿ ನೆರಳಿದೆ ಅಲ್ಲಿ ಒಲೆನ ಇಟ್ಟು ಒಲೆಯಲ್ಲೇ ಅಡುಗೆ ಮಾಡ್ತಿರೋದು. ಮೊದಲಿಗೆ ನಾವು ಮೊಸರನ್ನ, ನಾನು ಹೇಳಿದಾಗೆ ಮೊಸರನ್ನ ನಾವು ತಗೊಂಡೋಗಿ ಕೋಳಿನ ಒಪ್ಪಿಸಿ ಆ ನಂತರ ನಾನ್ ವೆಜ್ ಅಡುಗೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಕಾಣ್ತಿರೋ ಚಿಕ್ಕ ಚಿಕ್ಕ ಮಂಟಪಗಳಲ್ಲಿ ಕೆಲವರೆಲ್ಲ ನಾನ್ ವೆಜ್ ಮಾಡ್ಕೊತಾರೆ. ಬಟ್ ನಾವು ಬಂದಿದ್ದೇ ಲೇಟ್ ಆಗಿರೋದ್ರಿಂದ ನಾವು ಮರದ ಕೆಳಗಡೆನೇ ಅಡುಗೆ ಮಾಡ್ತಿದ್ದೀವಿ. ಬಟ್ ತುಂಬ ಚೆನ್ನಾಗಿದೆ ಒಂದು ವಾತಾವರಣ. ಬಟ್ ಸ್ವಲ್ಪ ಬಿಸಿಲು ಜಾಸ್ತಿ. ಸೊ ಮೊದಲಿಗೆ ನಾವು ಒಲೆ ಹಚ್ಚಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಡುಗೆ ಮಾಡೋಕ್ಕೆ. ಅಮ್ಮ ಅಡುಗೆ ಮಾಡ್ತಿದ್ದಾರೆ, ನಾನು ಅವಾಗಿಂದ ಮಾಡಿ ಸುಮ್ಮನೆ ಕೂತಿದ್ದೀನಿ. ಹಂಗಂದ್ಬಿಟ್ಟು ನಮ್ಮಮ್ಮ ಒಬ್ಬರೇ ಮಾಡಿದ್ದಾರೆ ಅಂತಲ್ಲ, ಎಲ್ಲ ರೆಡಿ ಆಗಿದೆ. ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ನಾವು ಇವತ್ತು ಈ ಅಂದರೆ ಮರೆಯಲ್ಲಿದೆ, ತೋರಿಸ್ತೀನಿ. ಈ ಬೆಟ್ಟದ ಮೇಲೆ ಅಡುಗೆ ಎತ್ಕೊಂಡು ಹೋಗಬೇಕು. ಕಾಣ್ತಿದೆ ಅಲ್ವಾ? ಇಲ್ಲಿಗೆ ನಾವು ಮಾಡಿರೋ ಅಡುಗೆನ ಎತ್ಕೊಂಡು ಹೋಗಿ ಅಲ್ಲಿ ಇಟ್ಟು ಪೂಜೆ ಮಾಡ್ಕೊಂಡು ಬರಬೇಕು. ಆಲ್ಮೋಸ್ಟ್ ಇವಾಗ ಒಂದು 3 ಗಂಟೆ ಆಗಿದೆ. 3 ಗಂಟೆ ಇಲ್ಲ, ಎಷ್ಟು ಗಂಟೆ? ಈಗ 2 ಗಂಟೆ ಆಗಿದೆ ಅಲ್ಲ, 2:15. ಆ್ಯಕ್ಚುಲಿ ಇದು ಮಾಡ್ತಿರೋ ಉದ್ದೇಶ ಏನಂದರೆ, ನಮ್ಮತ್ತೆಗೆ ಅವಾಗ ಹುಷಾರಿರಲಿಲ್ಲ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಆಗಿರ್ಬೋದು, ಅವ್ರ ಅಪ್ಪ ಆಗಿರ್ಬೋದು, ಅವರೆಲ್ಲ ದೇವರಲ್ಲಿ ಅಂದ್ಕೊಂಡಿದ್ರು ಅವ್ರು ಹುಷಾರಾದರೆ ನಾವಿಲ್ಲಿ ಬಂದು ಕೋಳಿ ಕುಯ್ಕೊಂಡು ಹೋಗ್ತೀವಿ ಅಂತ. ಬಟ್ ಅದಾದಮೇಲೆ ಒಂದು ಸ್ವಲ್ಪ ದಿನ ನಾವು ಮರಿನೇ ಕಟ್ ಮಾಡ್ತಿದ್ರಿ. ಬಟ್ ರೀಸೆಂಟಾಗಿ ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇರೋ ಕಾರಣಕ್ಕೆ ನಾನು ನನ್ನ ಫ್ಯಾಮಿಲಿ ಅಷ್ಟೇ ಯಾರನ್ನೂ ಇನ್ವೈಟ್ ಮಾಡಿಲ್ಲ. ನಾವೇ ಬಂದು ಪೂಜೆ ಮಾಡಿಕೊಂಡು ಹೋಗೋಣ ಅಂತ ಕೋಳಿ ಕುಯ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ. ಏನಂದರೆ ಇಲ್ಲಿ ಈ ಬೆಟ್ಟದ ವಿಶೇಷ ಏನಂದರೆ, ಯೂಶಲಿ ಯಾರೂ ನಂಬಲ್ಲ. ಅದು ಅವ್ರವ್ರಿಗೆ ಅನುಭವ ಆದರೆ ಮಾತ್ರ ಅದನ್ನು ಅವರು ನಂಬ್ತಾರೆ. ಏನಾದರೂ ನೆಗೆಟಿವ್ ಎನರ್ಜಿ ಥರ ಏನಾದರೂ ಆಗಿದ್ದರೆ ಮನೆಯಲ್ಲಿ ಅವರು ಇಲ್ಲಿ ಬಂದು ಹರಕೆ ಮಾಡಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇದಿರೋದು ದಾಬಸಪೇಟೆ ಹತ್ರ ಸಿದ್ದರ ಬೆಟ್ಟ ಅಂತ. ಇಲ್ಲಿನ ವಿಶೇಷ ನಾನು ನಮ್ಮಮ್ಮನೇ ಕೇಳ್ತೀನಿ. ನಮ್ಮಮ್ಮ ಹೇಳ್ತಾರೆ ಏನಕ್ಕೆ ಇಲ್ಲಿ ಬಂದು ಪೂಜೆ ಮಾಡ್ತಾರೆ. ನಮ್ಮತ್ತೆ ಯಾಕೆ ಬಂದರು ಇಲ್ಲಿ ಪೂಜೆ ಮಾಡೋಕ್ಕೆ? ನಮ್ಮತ್ತೆ ಯಾರೂ ಅಲ್ಲ, ಅಂದರೆ ನಮ್ಮಮ್ಮ ಅವರ ಚಿಕ್ಕಮ್ಮನೆ. ಸೊ ಅವ್ರನ್ನ ಕೇಳೋಣ ಬನ್ನಿ, ಏನಕ್ಕೆ ಇಲ್ಲಿ ಪೂಜೆ ಮಾಡ್ತಾರೆ, ಏನಕ್ಕೆ ಇಲ್ಲಿ ಹರಕೆ ಹೊತ್ಕೋತಾರೆ ಅಂತ. ಆಟ ಮಂತ್ರ ಮಾಡ್ಸೋರ್ಗೆ, ದೇವೇರ್ದವ್ರಿಗೆ ಅವು ದೇವ್ಗಳು ಸಾಮಾನ್ಯ ಬಿಟ್ಬಿಟ್ಟು ಹೋಗಲ್ಲ. ಇಲ್ಲಿ ಕಲ್ಲು ಇಸಿದ್ರೆ ಇಲ್ಲಿ ಅರ್ಕೆ ಹೊತ್ಕೊಂಡು ಹೋದ್ರೆ ಅಲ್ಲಿ ಬಿಡ್ತಾರೆ. ಅದರಿಂದ ಭಕ್ತಿ ಬಂದಿರೋದು ಎಲ್ರು. ಅಜ್ಜಿಗೆ ಏನಾಗಿತ್ತು? ಅಜ್ಜಿಗೆ ದೇವಡ್ದಿದ್ದು ನಮ್ಮತ್ತೆಗ ಆ ಭಕ್ತಿಯಿಂದನೇ ನೀವು ಇವಾಗ ಮಾಡ್ಕೊಂಡು ಹೋಗ್ತಿರೋದು. ಹೌದು, ಒಂದು 10 ವರ್ಷದಿಂದ ಮಾಡ್ತಾವ್ರೆ. ನನ್ನ ಮದುವೆ ಆಗಿನೇ 10 ವರ್ಷ ಆಯ್ತು. ಅವಾಗಿಂದ ನಾವು ಬಂದಿರೋದು, ಮುಂಚೆನೂ ಬಂದಿರಲಿಲ್ಲ. ಅವ್ರ ಮನೆಗೆ ಯಾರು ಬಂದಿಲ್ವೋ ಅವರು ಒಂದು 2 ರೂಪಾಯಿ ಆಗಲಿ 1 ರೂಪಾಯಿ ಆಗಲಿ ಕೊಡಬೇಕು. ಅವ್ರ ಮನೆಗೆ ಗುರ್ತು ಏನಾದ್ರು ಕೊಡಬೇಕು. ಅಂದ್ರೆ ಅಜ್ಜಿ ಕಲ್ಲು ಇಸಿದ್ರಮ್ಮ? ಹೌದಾ? ಕಲ್ಲು ಇಸಿದ್ರು.
ಆ ಕಲ್ಲು ಇಸಿದ್ರೆ ಈ ಜನಗಳು ಅದ್ರ ಮೇಲೆ ಚಪ್ಪಲಿ ಕಾಲಲ್ಲಿ ಎಲ್ಲ ಓಡಾಡ್ತಾರಲ್ಲ, ಅದರಿಂದ ಇದಾಗ್ತದೆ. ಓ, ಅಡುಗೆ ಎಲ್ಲ ಆಗಿದೆ, ಈಗ ಎತ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ಇವಾಗ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಬರೋದಕ್ಕೆ. ಈಗ ನೀವೇನು ನೋಡ್ತಿದ್ದೀರಿ, ಇದು ಪುಟಾಣಿ ದೇವಸ್ಥಾನ. ಇಲ್ಲಿ ನಾವು ಮೊಸರನ್ನ ಎಡೆ ಇಟ್ಟು, ಅಂದರೆ ಇದು ಬೆಟ್ಟದ ಕೆಳಗಡೆ ಇರೋದು. ಫಸ್ಟು ನಾವಿಲ್ಲಿ ಬಂದು ಮೊಸರನ್ನ ಎಡೆ ಇಟ್ಟು ಪೂಜೆ ಮಾಡಿಕೊಂಡು ದೇವ್ರಿಗೆ, ಆಮೇಲೆ ಕೋಳಿನ ಕುಯ್ಬೇಕು. ಇಲ್ಲೇ ಕುಯ್ಯೋದು. ಈ ಥರ ಅಂದರೆ ಅವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು. ತುಂಬ ಜನ ಬರ್ತಾರೆ, ಎಲ್ಲಿಂದ ಬರ್ತಾರೆ. ಇಲ್ಲಿ ತುಂಬ ಜನ ನಾಮಕರಣ ಅಥವಾ ಬೀಗ್ರೂಟ ಇಲ್ಲ ನಾನ್ ವೆಜ್ ಫಂಕ್ಷನ್ಸ್ ಏನಾದರೂ ಆಗಿದ್ರೆ ಆ ಥರ ಎಲ್ಲ ತುಂಬ ಕಾರ್ಯಗಳು ಇಲ್ಲಿ ನಡೆಯುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಬೆಟ್ಟ ಹತ್ತದಿದೆಯಲ್ಲ, ಚಾಲೆಂಜಿಂಗ್. ಆ್ಯಕ್ಚುಲಿ ಇಲ್ಲಿ ಮನುಷ್ಯರ ಥರ ಎಲ್ಲ ಕಾಣ್ತಿದೆಯಲ್ಲ, ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಇದು ಕಲ್ಲು ಇಸಿರೋದಂತೆ. ಸುಸ್ತಾಗೋದು. ನಾವು ಅರ್ಧ ಬೆಟ್ಟ ಹತ್ತಿದ್ಮೇಲೆ ಈ ಥರ ಇರುತ್ತೆ. ಒಂದು ಮಸೀದಿ, ಅದರ ಎದುರುಗಡೆನೆ ಒಂದು ಚಿಕ್ಕದಾದಂಥ ಕೊಡ ಇರುತ್ತೆ. ಈ ಕೊಡದಲ್ಲಿ ಸ್ನಾನ ಮಾಡಿ ಒಂದೇನಾದರೂ ನೆಗೆಟಿವ್ ಆಪ್ಸಿದ್ರೆ ಹೊರ್ಟೋಗುತ್ತೆ ಅನ್ನೋ ಥರ ನಮ್ಮಮ್ಮ ಹೇಳ್ತಾಯಿದ್ರು. ಅದೇ ಥರನೇ ಇನ್ಸಿಡೆಂಟ್ ನಮ್ಮ ಮುಂದೆ ಅಪ್ಪ ಯಾರಿಗೋ ದೆವ್ವ ಬಿಡಿಸ್ತಿದ್ರಂತೆ ಗುರು. ಹೇಳಿದ್ರೇ ನನಗೆ ಅಂದರೆ ಇವೆಲ್ಲ ಹೊಸದು, ನಾನು ಯಾವತ್ತೂ ಈ ಥರದ್ದೆಲ್ಲ ನಾನು ನೋಡಿಲ್ಲ. ಆ್ಯಕ್ಚುಲಿ ನಮ್ಮ ಅತ್ತೆ ನಮ್ಮ ಮಾವ ಇದ್ದಾಗ ನಾನು ಅವ್ರ ಜೊತೆ ಬರ್ತಿದ್ದೆ ದೇವಸ್ಥಾನಕ್ಕೆ, ಬಟ್ ನನಗೆ ಯಾವತ್ತೂ ಈ ಥರ ನನಗೆ ಕಣ್ಣಿಗೆ ಕಾಣಿಸಿಲ್ಲ. ಬಟ್ ರಿಯಲ್ಲಾಗಿ ನೋಡಿದೆ. ಒಂದು ಹೊಸ ಎಕ್ಸ್ಪೀರಿಯೆನ್ಸು, ಅಂದರೆ ಹೊಸದು ನಾನು ನೋಡಿರೋ ಅಂಥದ್ದು ಇದು. ಅಂದರೆ ಇದನ್ನು ನಾನು ನಂಬೋದು ಬಿಡೋದು ಅದು ಅವರವರ ನಂಬಿಕೆ ಮೇಲೆ ಡಿಪೆಂಡ್ ಆಗಿರೋದು. ಸೊ ನಾನು ನಮ್ಮಮ್ಮ ಇಲ್ಲಿ ಬಂದು ಒಂದು ಚಿಕ್ಕದು ಮನೆ ಕಟ್ತಾಯಿದ್ದೀವಿ. ನಮ್ಮಮ್ಮ ಒಂದು ಕಟ್ತಿದ್ದಾರೆ, ನಾನೊಂದು ಕಟ್ತಿದ್ದೀನಿ. ಸುಮ್ಮನೆ ಹಂಗೆ ಬೆಟ್ಟ ಹತ್ಬೇಕಾದ್ರೆ ಸುಮ್ಮನೆ ಹಂಗೆ ಚಿಕ್ಕ ಚಿಕ್ಕ ಕಲ್ಲಲ್ಲಿ ಕಟ್ತಿದ್ದೀವಿ. ಆ್ಯಕ್ಚುಲಿ ಏನಂದರೆ ಅರ್ಧ ಬೆಟ್ಟಕ್ಕೆ ಮಾತ್ರ ಇದರಲ್ಲಿ ಸ್ಟೆಪ್ಸ್ ಅನ್ನೋದಿರೋದು. ಇನ್ನು ಮಿಕ್ಕಿದ್ದೆಲ್ಲ ಬೆಟ್ಟ ಗುಟ್ಟ ಥರನೇ ಇದೆ. ಒಂದು ಪಾತ್ವೇ ಥರ ಇರುತ್ತೆ, ಬಟ್ ಅದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ. ಬಟ್ ಏನಂದರೆ ಅಲ್ಲಲ್ಲೇ ಕುತ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇನ್ನೊಂದೇನೆಂದರೆ ನಾನು ಖಾಲಿ ಹೊಟ್ಟೆಯಲ್ಲಿ ಅಂದ್ಕೊಂಡಿದ್ದೆ ಖಾಲಿ ಹೊಟ್ಟೆಯಲ್ಲಿ ಹತ್ತಿದ್ದೀನಿ ಮತ್ತು ಸ್ಲಿಪ್ಪರ್ ಹಾಕ್ಕೊಂಡಿರ ಹತ್ತಿದ್ದೀನಿ ಅಂತ. ಅದಕ್ಕೆ ಸ್ವಲ್ಪ ನನಗೆ ಕಷ್ಟ ಆಯಿತು. ನನಗಿಂತ ನಮ್ಮಮ್ಮ ತುಂಬ ಸ್ಟ್ರಾಂಗ್ ಇದ್ದಾರೆ, ಅವರೇ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಈ ಬೆಟ್ಟದ ಇನ್ನೊಂದು ವಿಶೇಷತೆ ನಿಮಗೆ ಹೇಳಲೇಬೇಕು. ಏನಂದರೆ ಇಲ್ಲಿ ಮಸೀದಿ ಇರೋದ್ರಿಂದ ಇಲ್ಲಿ ಮುಸ್ಲಿಮ್ಸ್ಗಳು ಕೂಡ ಬರ್ತಾರೆ. ಅವರು ಇದೇ ಬೆಟ್ಟದಲ್ಲಿ ಮಸೀದಿನ ಅಂದರೆ ತುಂಬ ಜನ ಆರಾಧಿಸ್ತಾರೆ ಕೂಡ. ಒಂದೇ ಬೆಟ್ಟದಲ್ಲಿ ಹಿಂದೂ ಟೆಂಪಲ್ ಅಥವಾ ಮತ್ತು ಮುಸ್ಲಿಂ ಟೆಂಪಲ್ ಇರೋ ಅಂಥ ಬೆಟ್ಟ ಇದು. ಈ ಸಿದ್ದೇಶ್ವರ ಬೆಟ್ಟ ಅನ್ನೋ ಮಾತು ನನಗೆ ನಮ್ಮಮ್ಮ ಹೇಳಿದ್ದೇನೆಂದರೆ, ಅಲ್ಲಿ ಒಬ್ಬರು ಋಷಿಮುನಿಗಳು ತಪಸ್ಸಿಗೆ ಅಥವಾ ಅಲ್ಲಿ ವಾಸವಾಗಿದ್ದರು ಅಂತ. ಇಲ್ಲಿ ಅವರು ಏನಾದರೂ ನೆಗೆಟಿವ್ ಎನರ್ಜಿ ಅಂತ ನಾವು ಅವ್ರ ಹತ್ರ ಹೋಗಿ ಕಲ್ಲುಯಿಸಿದಾಗ ಅವರು ಇಲ್ಲೆಲ್ಲನೂ ಕಂಟ್ರೋಲ್ ಮಾಡ್ತಾರೆ, ಅವ್ರ ಹಿಡಿತದಲ್ಲಿ ಇಟ್ಕೋತಾರೆ, ನಮಗೇನು ತೊಂದರೆ ಆಗದೆ ಇರೋ ಥರ ನೋಡ್ಕೊತಾರೆ. ಅದೇ ಬೆಟ್ಟದಲ್ಲಿ ಆ ನೆಗೆಟಿವ್ ಎನರ್ಜಿನ ಟ್ರ್ಯಾಪ್ ಮಾಡಿರ್ತಾರೆ ಅನ್ನೋ ಅಂತ ಹೇಳಿಕೆ ನನಗೆ ತಿಳಿದಿರೋದು. ಇಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ತುಂಬ ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅಥವಾ ಹರಕೆ ಇರೋರು ಕೋಳಿ ಅಥವಾ ಮರಿ ಹೊಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಯೂಟ್ಯೂಬರ್ ಫ್ರೆಂಡ್ಸ್ ಇವರು ಫಾಲೋವರ್ ಫ್ರೆಂಡ್ಸ್. ಈ ಬೆಟ್ಟದ ಬಗ್ಗೆ ಅಲ್ಲೇ ಇದ್ದಂಥ ಸ್ಥಳೀಕರನ್ನ ವಿಚಾರಿಸಿದಾಗ ಅವ್ರು ಹೇಳಿರೋ ಮಾಹಿತಿ ಏನಂದರೆ,
ಅವಾಗಿಂದ ಇಲ್ಲಿ ಪೂಜಾರು ಪುನಸ್ಕಾರ ಯಾರೂ ಇಲ್ಲ. ಅವ್ರು ಬರಬೇಕು, ಅವ್ರ ಮನಸ್ಸಾರ ಅವರೇ ಪೂಜೆ ಮಾಡಬೇಕು. ಆ ಅಪ್ಪನ ನಿಮ್ಮಲ್ಲಿ ನಿಮ್ಗೆ ಏನು ಕಷ್ಟ ಇದೆಯೋ ಅಪ್ಪನ ಹತ್ರ ಬೇಡ್ಕೊಬೇಕು. ಒಳ್ಳೇದಾದ ಕಾಲಕ್ಕೆ ಪ್ರತಿ ವರ್ಷ ಬಂದು ಈ ಥರ ಭಗವಂತ ಏನು ಶಕ್ತಿ ಕೊಡ್ತಾನೋ ಅದನ್ನು ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಪೂಜಾರು ಪುನಸ್ಕಾರರು ನಮ್ಗೆ ಆ ಒಡವೆ ಈ ಒಡವೆ ಎಲ್ಲ ಏನಿಲ್ಲ ಇಲ್ಲಿ. ಇಷ್ಟು ಬಿಟ್ಟರೆ ಬೇರೆ ಇಲ್ಲ. ಅವ್ರಿಗೆ ಇರೋಂಥ ಕಷ್ಟನ ಆ ಅಪ್ಪನಿಗೆ ಹೇಳ್ಕೊಬೇಕೆ ಹೊರತು ಬೇರೆ ಏನೇ ಹೇಳೋಂಗಿಲ್ಲ. ಆ ಅಪ್ಪನ ಬೇಡ್ಕೊಬೇಕು, ಆ ಅಪ್ಪನ ಒಳ್ಳೇದು ಮಾಡಿ ಇಲ್ಲಿ ಬಂದವರು ಬರೋಕೆಲ್ಲಂತೂ ಯಾರೂ ಹೋಗಿಲ್ಲ. ಎಲ್ಲ ಒಳ್ಳೇದಾಗಿದೆ. ನಿಮಗೂ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ನಾವು ಹೇಳ್ತೀವಿ. ಅಲ್ಲ, ಇದು ಹಿಸ್ಟ್ರಿ ಏನಕ್ಕೆ ಈ ತರ ಮಾಡ್ತಾರೆ? ಕಲ್ಲೆಲ್ಲ ಉಳಿಸ್ತಾರೆ, ಅದೆಲ್ಲ ಮಾಡ್ತಾರಲ್ಲ. ಅದೆಲ್ಲ ಈಗ ಮೈ ಮೇಲೆ ದೇವ ಗಾಳಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಏನ್ ಮಾಡ್ತಾರೆ, ಕಲ್ಲು ಇಸ್ತಾರೆ. ಅದು ಒಳ್ಳೇದಾಗಿದೆ. ಇಲ್ಲಿ ಪಿಡ್ಸ್ ರೋಗ, ಮೂರ್ಛೆ ರೋಗ, ತಿರ್ಗಾ ಈ ಮಕ್ಳಿಲ್ದವ್ರಿಗೆ, ಮತ್ತೆ ತಿರ್ಗಾ ಈ ಮದುವೆ ಆಗಿ ಜಾಸ್ತಿ ದಿನ ಸಿಕ್ಕಾಪಟ್ಟೆ ವರ್ಷ ಮದುವೆ ಆಗಿರಲ್ಲ ಅಂಥವ್ರಿಗೆಲ್ಲ ಇಲ್ಲಿ ಅನುಕೂಲ ಆಗಿದೆ. ಪ್ರತಿಯೊಂದು ವಿಚಾರದಲ್ಲೂ ಎಲ್ಲರಿಗೂ ಒಳ್ಳೇದಾಗೈತೆ. ಪರವಾಗಿಲ್ಲ. ನಾವು ಬಹಳ ದಿವಸದಿಂದ ಬರ್ತಾ ಇದೀವಿ, 5 ವರ್ಷದಿಂದನೂ ಬರ್ತಾ ಇದೀವಿ. ಇಲ್ಲ, ನಿಜವಾಗ್ಲೂ ಒಳ್ಳೇದಾಗೈತೆ. ನೀವು ಬನ್ನಿ, ಚೆನ್ನಾಗಿ ಪೂಜೆ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಪರವಾಗಿಲ್ಲ, ನಾವು ತುಂಬ ದಿವಸದಿಂದ ಬರ್ತಾ ಇದೀವಿ. ಏನು ಅನ್ಕೊಂಡ್ರ ನಮ್ಮ ಅಪ್ಪ ಮಾತ್ರ ಕೈ ಬಿಡಕ್ಕಲ್ಲ. ಋಷಿಮುನಿಗಳು ಸಿದ್ದೇಶ್ವರ ಅಲ್ಲ, ಸಿದ್ದಪ್ಪ ಋಷಿಮುನಿಗಳು ತಪಸ್ಸು ಮಾಡಿ ಪ್ರತಿಯೊಂದು ಕಡೆನೂ ಬರ್ತಾರೆ. ಲಿಂಗಾಯತರು ಬರ್ತಾರೆ. ಅವರು ಒಬ್ಬಟ್ಟು ಮಾಡಿ ಅಯ್ಯಪ್ಪನಿಗೆ ಅರ್ಪಣೆ ಮಾಡ್ತಾರೆ. ಇಲ್ಲಿ ಬಂದವ್ರ ಜನಗಳು ನನಗೆ ಒಳ್ಳೇದಾಗಿಲ್ಲ ಅಂತ ಯಾರು ಹೇಳಲ್ಲ. ಎಲ್ಲ ಒಳ್ಳೇದಾಗಿಲ್ಲ ಹೇಳ್ತಾರೆ ಹೊರತು ಯಾರು ಬರಕೈ ಹೋಗಿಲ್ಲ. ಇದು ನೀವು ಮಾಡಿ, ಭಗವಂತ ನಿಮಗೂ ಒಳ್ಳೇದು ಮಾಡಲಿ. ನನಗೆ ಇಲ್ಲಿವರೆಗೂ ಗೊತ್ತಿದ್ದೇನೆಂದರೆ, ಜಸ್ಟ್ ನಾನ್ ವೆಜ್ ಮಾತ್ರ ಇಡ್ತಾರೆ ಇಲ್ಲಿ, ನಾನ್ ವೆಜ್ ಮಾತ್ರ ದೇವರಿಗೆ ಸಲ್ಲಿಸ್ತಾರೆ ಅಂದ್ಕೊಂಡಿದ್ದೆ. ಬಟ್ ಅವ್ರು ಹೇಳಿದ್ದು ನೋಡಿದ್ರೆ ಲಿಂಗಾಯತ್ಸು ಕೂಡ ಒಬ್ಬಟ್ಟು ಮಾಡ್ಕೊಂಡು ಬಂದು ಹರಕೆ ಮಾಡಿಕೊಂಡು ಇಲ್ಲಿ ನೈವೇದ್ಯಗೆ ಇಡ್ತಾರೆ. ಅವಾಗೇ ನಾನು ಹೇಳ್ದಾಗೆ ಇಲ್ಲಿ ದರ್ಗಾನೂ ಇದೆ. ಇಲ್ಲಿ ಅವರು ಅಂದರೆ ಮುಸ್ಲಿಮ್ಗಳು ಪೂಜೆ ಮಾಡ್ತಾರೆ. ಅಲ್ಲಿ ಚಿಕ್ಕದಾದಂಥ ಅಲ್ಲೂ ಒಂದು ಕೊಡ ಇದೆ. ಸೇಮ್ ನಾನು ಅವಾಗೇ ಹೇಳ್ದಂಗೆ ಏನಾದರೂ ನೆಗೆಟಿವ್ ವೈಬ್ಸ್ ಇದ್ದರೆ ಈ ಕೊಳದಲ್ಲಿ 3 ಸಲ ಮುಳುಗೋದ್ರಿಂದ ಆ ವೈಬ್ ಹೋಗುತ್ತೆ ಅಂತ ಹೇಳ್ತಾರೆ. ಈ ಬೆಟ್ಟದ ಇನ್ನೊಂದು ಫ್ಯಾಕ್ಟ್ ಏನಂದರೆ, ಇಲ್ಲಿ ಯಾರು 6 o'clock ಮೇಲೆ ಇರೋದಿಲ್ಲ, ಇರಲೂಬಾರ್ದಂತೆ. ಅಥವಾ ಕೆಳಗಡೆ ಆಗಲಿ ಏನೇನು ನಾವು ಅಡುಗೆ ಎಲ್ಲ ಮಾಡ್ಕೊಂಡಿರ್ತೀವಿ ಅವೆಲ್ಲ ಕ್ಲೀನಪ್ ಮಾಡಿಕೊಂಡು ನಾವು ಬೆಟ್ಟದಿಂದ ಇಳಿದು ಮನೆಗಡೆ ಹೋಗಬೇಕು ಅಂತ ಹೇಳ್ತಾರೆ ಸನ್ಸೆಟ್ ಆಗೋವರೆಗೆ. ಬಟ್ ಏನಂದರೆ ಇದು ಸೈಂಟಿಫಿಕ್ ಆಗಿ ಮೇ ಬಿ ಪ್ರಾಣಿಗಳು ಓಡಾಡ್ಬೋದು ಆ ಥರ ಹೇಳ್ತಾರೆ. ಅಲ್ಲೇ ನಮಗೆ ಈ ಆಂಜನೇಯ ದೇವಸ್ಥಾನ, ಚಿಕ್ಕದಾದಂಥ ಆಂಜನೇಯ ದೇವಸ್ಥಾನನೂ ಅಲ್ಲೇ ಬೆಟ್ಟದ ಹತ್ರ ಇದೆ. ಅಲ್ಲೂ ವಿಸಿಟ್ ಮಾಡಿ ನಾವು ರಿಟರ್ನ್ ಆದ್ವಿ. ಸೊ ಇನ್ನೊಂದು ಏನಂದರೆ, ನಾನು ಆಗಲೇ ಹೇಳ್ದಂಗೆ ಸಂಜೆ ಮೇಲೆ ಯಾರೂ ಇರೋದಿಲ್ಲ ಅನ್ನೋ ಕಾರಣ ಪ್ರಾಣಿಗಳು ಓಡಾಟ ಇರುತ್ತೆ ಅನ್ನೋದೊಂದಾದರೆ, ನನಗೆ ನಮ್ಮಮ್ಮ ಹೇಳಿದ್ದೇನೆಂದರೆ 6 o'clock ಮೇಲೆ ಈ ಒಂದು ಕಟ್ಟಾಕೊಂಡಿರೋವಂಥ ನೆಗೆಟಿವ್ ಎನರ್ಜಿನ ಅವರು ಸಂಚಾರಣೆ ಮಾಡೋದಕ್ಕೆ ಬಿಡ್ತಾರಂತೆ ಋಷಿಮುನಿಗಳು. ಸೊ ಆ ಒಂದು ರೀಸನಿಂದ ನಾವು ಏನು 6 o'clock ಮೇಲೆ ಇರಬಾರ್ದು ಅನ್ನೋ ಥರ ಹೇಳ್ತಾರೆ. ಬಟ್ ನಾನು ಈ ಒಂದು ನೆಗೆಟಿವ್ ಸ್ಪಿರಿಚುವಲ್ ಬಗ್ಗೆ ಏನು ನಾನು ಹೇಳ್ತಿದ್ದೀನಿ, ಇದು ನಿಮಗೆ ಬಿಟ್ಟಿದ್ದು. ನೀವು ನಂಬೋ ಏನಿದೆ ಅದೆಲ್ಲ ನಿಮಗೆ ಬಿಟ್ಟಿದ್ದು. ಇದನ್ನು ನಿಜ ಅಂತಲೂ ನಾನು ಹೇಳಕ್ಕೆ ಬರಲ್ಲ, ಇಲ್ಲ ಸುಳ್ಳು ಅಂತಲೂ ನಾನು ಜಡ್ಜ್ ಮಾಡಲ್ಲ. ಇದು ಅವರವರ ನಂಬಿಕೆ ಮೇಲೆ ಇರುವಂಥ ಒಂದು. ನನ್ನ ಮೇನ್ ಇಂಟೆನ್ಷನ್ ಬಂದು ನಮ್ಮ ಅತ್ತೆ ಅವರು ಏನು ಪಾಲಿಸ್ಕೊಂಡು ಬಂದಿದ್ದಾರೆ ಆ ಪೂಜೆನ ಮುಂದುವರಿಸ್ಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ. ನಾನು ಆ ದೇವ್ರನ್ನ ನಂಬಿದ್ದೀನಿ ನಿಜ. ಬಟ್ ಇಲ್ಲಿ ನಾನು ಕಂಡಂಥ ಏನೇ ಸಿಚುವೇಶನ್ ಆಗಿರ್ಬೋದು, ಇಲ್ಲ ನನಗೆ ನಮ್ಮಮ್ಮ ಹೇಳಿರೋವಂಥ ವಿಷಯಗಳಾಗಿರ್ಬೋದು, ಅದೆಷ್ಟು ಸುಳ್ಳು ಎಷ್ಟು ನಿಜ ನನಗೆ ನಿಜವಾಗ್ಲೂ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ನಾವು ಇಲ್ಲಿ ಬಂದಿದ್ದು ದೇವ್ರ ನನ್ನ ನಂಬಿಕೆಯಿಂದ, ಅದೊಂದೇ ನನಗೆ ಬಿಲೀಫ್ ಇರೋದು. ಇದಾದ ನಂತರ ನಾವು ಬೆಟ್ಟದಿಂದ ಇಳಿದು ಅಲ್ಲಿಂದ ತಂದಿರೋವಂಥ ತೀರ್ಥನ ಚುಮ್ಮಿಸಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಯಾಕಂದರೆ 6 o'clock ಮೇಲೆ ಯಾರೂ ಇರಬಾರ್ದು ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ. ಇದಾಗಿತ್ತು ನನ್ನ ಈ ವ್ಲಾಗ್. ಹೇಗಿತ್ತು ಅನ್ನೋದನ್ನ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನನ್ನು ಹೀಗೆ ಸಪೋರ್ಟ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.